ಓ 9 ಕಾಲ ಆಗೋಯ್ತಲ್ಲಪ್ಪ, ಹೊತ್ತಾಗೋಯ್ತು. 9 ಕಾಲ ಆಯ್ತು. ಎಪ್ಸಕ್ ಏನಾಗಿತ್ತು ನಿನಗೆ? ನಾನು ಹೋಗಿ ಅಂಗಡಿ ತೆಗಿಲಿಲ್ಲ ಅಂದ್ರೆ ಓನರ್ ಏನ್ ತಿಳ್ಕೊತಾರೆ, ಕಸ್ಟಮರ್ಸ್ ಏನ್ ತಿಳ್ಕೊತಾರೆ. ಸರಿ ಸರಿ, ಹೋಗಿ ಒಂದ್ ಲೋಟ ಕಾಫಿ ತಗೊಂಬಾ. ಭೀಕರ ಕೊಲೆ, ಗಂಡನನ್ನು ಕೊಂದ ಹೆಂಡತಿ ರಾಮನಗರದಲ್ಲಿ ನಡೆದಿದೆ, ಗೊತ್ತಾ? ಸರಿ ಸರಿ, ಕಾಫಿ ಬೇಡ, ಸ್ನಾನಕ್ಕೆ ಬಿಸಿನೀರಾದ್ರೂ ಇಟ್ಟಿದೀಯೋ? ಮಾಲೂರಿನಲ್ಲಿ ಕುಡಿದು ಮಲಗಿದ್ದ ಗಂಡನ ತಲೆಯ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ತಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಗೊತ್ತಾ? ನಾನು ತಣ್ಣೀರ್ ಸ್ನಾನ ಮಾಡ್ತೀನಿ. ಈ ವಾರ ಹೆಂಡತಿರು ಕೊಲೆ ಮಾಡುವ ವಾರ. ಗಂಡಂದ್ರೆ ಹುಷಾರ್. ಟಿಫನ್ ರೆಡಿನಾ? ಇನ್ನು 2-3 ಗಂಟೆ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ತಿನ್ನೋದನ್ನ ಲಂಚ್ ಅಂತಾರೆ, ಟಿಫನ್ ಅಂತ ಯಾರು ಕರೆಯೋದಿಲ್ಲ. ನಿನ್ನ ಹತ್ರ ಮಾತಾಡ್ತಾ ಕೂತ್ರೆ ಅಂಗಡಿ ತೆಗೆದಕ್ಕೆ ಟೈಮ್ ಆಗ್ಬಿಡುತ್ತೆ. ಹೋಗ್ಲಿ, ನನ್ನ ಪ್ಯಾಂಟ್ ನ ಐರನ್ ಮಾಡಿದ್ಯಾ? ನೀವು ಮಾಡೋ ಜುಜ್ಬಿ ಸಂಪಾದನೆಗೆ ಪ್ಯಾಂಟ್ ಬೇರೆ ಕೇಡು. ಏನು ಬೇಕಾಗಿಲ್ಲ, ಹಾಗೆ ಹೋಗಿ. ನೀನ್ ಇದೇ ರೇಂಜಲ್ಲಿ ಮಾತಾಡ್ತಾ ಇದ್ರೆ ನಾಳೆ ಪೇಪರ್ ಅಲ್ಲಿ ಇನ್ನೊಂದ್ ತರ ನ್ಯೂಸ್ ಬರುತ್ತೆ. ಏನು? ಏನು ಇಲ್ಲ. ಆಹಾ, ಮುತ್ತೈದೇರು ತುಂಬದು ಕೂಡ ತಗೊಂಡು ಹೋಗ್ತಾ ಇದಾರೆ. ಶುಭ ಶಕನ. ಏನಪ್ಪ ಇದು, ಇನ್ನು ಅಂಗಡಿನೇ ತೆಗೆದಿಲ್ವಲ್ಲ? ಎಲ್ಲಿ ಹೋಗ್ಬಿಟ್ಟ ಹುಡುಗ? ಯಾಕೋ ಲೇಟು? ಅಯ್ಯೋ, ರಾತ್ರಿ ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗಿದ್ದೆ. ನಿಮ್ಮಂಥವ್ರು ನಂಬ್ಕೊಂಡು ನಾವೆಲ್ಲ ಹೆಂಗಯ್ಯ ಜೀವನ ಮಾಡೋದು? ಅಲ್ಲಿ ನೋಡು, ಆ ಫೋಟೋ ಅಂಗಡಿಯವನು ಆಗಲೇ ಬಾಗಿಲು ತೆಗೆದವನೆ. ಅಲ್ಲಿ ನೋಡು, ಆ ಮಾರ್ವಾಡಿ ಅಂಗಡಿಯವನು 5:15 ಬಾಗಿಲು ತೆಗೆದವನೆ. ಅವನ ಹತ್ರ ಸಾಲ ತಗೊಳ್ಳೋದಕ್ಕೆ ನಮ್ಮವ್ರು ಎಷ್ಟು ಜನ ಕ್ಯೂ ನಿಂತ್ಕೊಂಡವ್ರು ನೋಡು. ಬಡ್ಡಿ ಕೊಡೋನೆ ಅಷ್ಟು ಬೇಗ ಅಂಗಡಿ ತೆಗೆದಿರ್ಬೇಕಾದ್ರೆ ಇದೇನ್ ಸಾಮಾನ್ಯವಾದ ಅಂಗಡಿ ಅಂತ ತಿಳ್ಕೊಂಡ್ಯಾನ? ತೆಗಿಯ. ಏನ್ ಬೇಕು? ಎಲ್ಲಿ ಒಂದು ಕ್ವಾರ್ಟರ್ ಓಲ್ಡ್ ಮಂಕ್ ರಮ್ ಕೊಡು. 32 ರೂಪಾಯಿ ಕೊಡಿ. 32 ರೂಪಾಯಿ ಕ್ವಾರ್ಟರ್ ಅಂತ ನೀನ್ ನನಗೆ ಹೇಳ್ಕೊಡ್ಬೇಕಾ? 10 ರೂಪಾಯಿ 50 ಪೈಸೆ ಆಯ್ತಾ ಎಂದು ನಾನು ಕುಡಿತಾ ಇದ್ದೇನೆ. ಕೊಡು. ನಿಮ್ಗೆ ಸಾಲ ಕೊಡೋದಿಲ್ಲ ಏನ ಅಂತ ನಮ್ಮ ಯಜಮಾನ್ರು ಹೇಳವ್ರೆ. ಲವ್, ಅವನ್ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮ್ ಫ್ಯಾಮಿಲಿನೇ ಕಣ. ನಾವು ಗುಂಡಾಗದೆ ಇದ್ದಿದ್ರೆ ಅವನ್ ಈ ಮಟ್ಟಕ್ಕೆಲ್ಲೋ ಬರ್ತಿದ್ದ. ಸರಿ, ನಿಂಗೇನು ದುಡ್ಡು ತಾನೇ ಬೇಕು? ನಾನು ದುಡ್ಡು ತರೋವರೆಗೂ ಯಾರಿಗೂ ಗುಂಡಿಲ್ಲ. ನಾನು ಬರೋವರೆಗೂ ಅಂಗಡಿ ಬಾಗಿಲೇನಾದ್ರೂ ತೆಗೆದೆ ಹುಷಾರ್. ನಿನ್ ಕಾಲ್ ಬೀಳ್ತೀನಿ, ಬಾಲ್ ತೆಗೋಣ. ಎಲ್ಲ ಮೇಲೆ ಕೇಬಲ್ ದುಡ್ಡು ಕೊಡು. ಏನು ಕೇಬಲ್ ದುಡ್ಡ? ಎಷ್ಟು ಸತಿ ಕೊಡೋದು? ನೆನ್ನೆ ರಾಜ ಬಂದಿಸ್ಕೊಂಡೋದ? ಹೋಗೋಗು. ಇಸ್ಕೊಂಡೋದ? ಮುಂದಿನ ತಿಂಗಳ ಅಡ್ವಾನ್ಸ್ ಕೊಡಪ್ಪ. ಕುಡಿಯ ಕಾಸಿಲ್ಲ ಅಂತ ಬಂದ್ಬಿಡ್ತೀರಲ್ಲ, ಹೋಗಯ್ಯ. ಏನಪ್ಪ ಬಾಪ್ಪ ಇಲ್ಲಿ? ಅಜ್ಜಿ, ನೀವ್ ಕೊಡ್ತೀರಾ? ಕೊಡಿ. ಅವಳು ಈ ಮನೆ ಸೊಸೆ, ಅವಳೇನ್ ದುಡ್ಡಿಲ್ಲ ಅಂತ ಹೇಳೋದು? ನಾನು ಅವಳ ಅತ್ತೆ. ನಾನ್ ಹೇಳ್ತಾ ಇದ್ದೀನಿ, ದುಡ್ಡಿಲ್ಲ, ಹೋಗು. ಈ ಮಾತನಾಡೋದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಕರೆದ್ರ? ರಾಜಾ, ಆ ಕಡೆ ಸೊಸೆಯಿಂದ ಅವಮಾನ, ಈ ಕಡೆ ಅತ್ತೆಯಿಂದ ಅವಮಾನ. ನಿನ್ನನ್ನು ಕಾರ್ಟ್ರು ಓಲ್ಡ್ ಮಕ್ರಮ್ಮು. ಲೇ ಶೀನಾ, ಏನ್ ಹೇಳು? ನಿನ್ನೆ ಕೇಬಲ್ ಕನೆಕ್ಷನ್ ಕೊಡಕ್ ಹೋಗಿದ್ವಲ್ಲ, ಆ ಮನೆ ಗೇಟ್ ಅನ್ನ ದನ ತಿನ್ಬಿಡ್ತಂತೆ. ದನ ಈಗ ಗೇಟ್ ತಿನ್ಬಿಡ್ತೆ? ಗೇಟ್ ಮೇಲೆ ಪುಲ್ ಅಂತ ಬರ್ದಿತ್ತಲ್ಲ, ಅದನ್ನ ಹುಲ್ಲು ಅಂತ ತಿಳ್ಕೊಂಡು ತಿನ್ಬಿಡ್ತಂತೆ. ಜಾಡ್ಸ್ ಹೋಯ್ತು ನೋಡು. ಲೋ ಕಲ್ಯಾಣ್, ಎಷ್ಟು ಪೆನ್ ಕರೆಕ್ಟ್ ಬರ್ತಾ ನೋಡು. ಏನವನ ಅಷ್ಟು ಕಿರ್ಚಾಡಿದ್ರು ರಿಯಾಕ್ಷನ್ ಕೊಡ್ತಿಲ್ವಲ್ಲ? ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಇರೋ ಲೇ ಕಲ್ಯಾಣಿ. ನೋಡ್ಯಾ, ಕಲ್ಯಾಣಿ ಅಂದ್ ಕೂಡ್ಲೆ ಹೇಗ್ ಬಂದ್ಬಿಟ್ಟ? ಅಯ್ಯೋ ನಿನ್ನ, ಏನೋ ಇದ್ ನಿನ್ ಗೆಟಪ್? ನನ್ ಹಣೆಗೆ ಬೊಟ್ಟಿಟ್ರೆ ಚೆನ್ನಾಗ್ ಕಾಣಿಸುತ್ತೇನೋ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿದೀಯನ್ರೋ? ಏ ಶೀನಾ, ಅವನನ್ನ ಸರಿಯಾಗಿ ಗಮನಿಸ್ತಾ ಇದೀಯಾ? ಸ್ವಲ್ಪ ದಿವಸದಿಂದ ತುಂಬಾ ಬದಲಾಗ್ತಾ ಇದ್ದಾನೆ. ಹೌದಪ್ಪ, ಬಾಗಿಲು ಮುಂದೆ ರಂಗೋಲಿ ಹಾಕ್ತಿರ್ತಾನೆ. ಹೆಂಗಸರ್ ಸಮಾಚಾರ ಏನೇ ಟಿವಿಲ್ ಬಂದ್ರು ತುಂಬಾ ಇಂಟ್ರೆಸ್ಟ್ ನೋಡ್ತಿರ್ತಾನೆ. ಇವ್ ನೋಡ್ತಿದ್ರೆ ನಂಗೊಂಚೂರು ಅರ್ಥನೇ ಆಗ್ತಲ್ವಲ್ಲ? ಅಯ್ಯ, ಇವ್ನ್ ಮೈಯಲ್ಲಿ ಹಾರ್ಮೋನ್ ಚೇಂಜ್ ಆಗ್ತಿರ್ಬೇಕಣ. ಏ ರಾಜಾ, ಎಲ್ಲೋ ರಾಜಾ? ನಾಯರ್ ಅಂಗಡಿಯಲ್ಲಿ ಮಲಗಿರ್ಬೇಕು. ಏನ ಇನ್ನೂ ಮಲಗಿದಾನ? ನಾನ್ ಅವನು ಕೊಟ್ಟಿರೋ ಕೇಬಲ್ ಕಾಂಟ್ರಾಕ್ಟ್ ನ ನಿಮಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದಾನ? ಏನ್ ದೊಡ್ಡ ರೈಲ್ವೆ ಬ್ರಿಡ್ಜ್ ಕಟ್ತಾ ಇದಾರೆ ಸಬ್ ಕಾಂಟ್ರಾಕ್ಟ್ ಕೊಡೋದಕ್ಕೆ. ಏನಂದೆ? ಏನಿಲ್ಲ, ಅಲ್ಲಿ ನಾಯರ್ ಅಂಗಡಿಯಲ್ಲಿ ಮಲಗಿರ್ಬೇಕು, ಹೋಗ್ ನೋಡಿ ಹಿಂದೆ. ಎಂದ ಯಾರೇ ಹೊಸ್ಲಲ್ಲಿ ಹಿಂಗ್ ಮಲಗಿರೋದು? ಪಾಪ ರಾಜ ರಾತ್ರಿ ಎಲ್ಲ ಮಲ್ಲಿಗೆ ಆಡಿದಾನೆ, ಎಬ್ಬಿಸ್ಬೇಡ. ಪಾಪ ಅಂದ್ರೆ ನನಗೆ ಒಳಗಡೆ ಬರೋದು, ನಿನ್ ವ್ಯಾಪಾರ ಅಷ್ಟೇ, ಹೋಗು. ಏಯ್ ಸ್ವಲ್ಪ ನಿಲ್ಲಪ್ಪ, ನಿನ್ಗೆ ಚಾಯ್ ಬೇಕಷ್ಟೇ ಅಲ್ಲ, ಹಿಡಿ.
ಒಳ್ಳೆ ಕರ್ಮ ನಂಗೆ. ಏ ನಾಯರ್, ಮೊದ್ಲೇ ವ್ಯಾಪಾರ ಕುಂತಾ ಇದೆ, ಅದ್ರಲ್ಲಿ ನೀನ್ ಬೇರೆನಾ? ರಾಜ ಮಲಗಿದ್ದಾನೆ, ಎಪ್ಸಿದ್ರೆ ಒದೀತಾನೆ. ನೀನ್ ಬುದ್ಧಿವಂತ ಆದ್ರೆ ಪಕ್ಕದ ಅಂಗಡಿಗೆ ಹಾಕು. ಏ ಹೋಗ, ನೀ ಬಾರ, ಚಾಯ್ ಕೊಡ್ತೀನಿ. ಏಯ್ ಬರ ಇಲ್ಲಿ, ಇಟ್ಕೊಳ್ಳೋ. ಏನೋ ಮಾಡ್ತಿದೀಯ ನೀನು? ನೀನ್ ಬುದ್ಧಿವಂತ ಆದ್ರೆ ಇದನ್ನ ತಗೊಂಡೋಗ್ ಪಕ್ಕದ ಅಂಗಡಿಗೆ ಹಾಕು. ಏಯ್ ಬರೋ ನೀನು. ಏ ರಂಗ ಬರ, ನನ್ನ ಅಂಗಡಿ ಮುಂದೆ ತಂದು ಬಿಡ್ತಾನೆ. ನಮ್ದು ಅಂಗಡಿ ಮುಂದೆ ಯಾಕೆ ಇಡ್ತೀಯಾ? ನೀನ್ ಬುದ್ಧಿವಂತ ಆದ್ರೆ ಪಕ್ಕದ ಅಂಗಡಿಗೆ ಹಾಕು. ಏಯ್ ನಡಿಯ. ಸುನ್. ಏ ಬಾಯ್. ನಮಸ್ಕಾರ ಚಿಕ್ಕಣ. ಏನ್ ಹಂಗೆ ಹೋಗ್ತಾ ಇದ್ಯಾ? ನಮಸ್ಕಾರ ಮಾಡ, ಮರ್ಯಾದೆ ಇರ್ಲಿ, ಕಳ್ಸ್ಕ. ನಮಸ್ಕಾರ ಅಣ್ಣ. ಸೈಡ್ ಸೈಡ್. ಕ್ಯಾ ಬಾಯ್, ಹೆಂಗಿದ್ಯಾ? 2 kg ಮಾಂಸ ಹಾಕು. ದುಡ್ಡು ಕೊಟ್ರೆ ಮಾಂಸ ಹಾಕ್ತೀನಿ. ಏನ ದುಡ್ಡ? ಹಳೆ ಬಾಕಿನು ಸೇರ್ಸ್ಕೊಡು. ಯಾರ ಹತ್ರ ದುಡ್ಡು ಕೇಳ್ತಾ ಇದ್ಯಾ? ಈ ಚೂರಿ ಚಿಕನ್ ಹತ್ರನ? ನನ್ ಕೋಪ ಬರ್ಸ್ಬೇಡ, 1 kg ಮಾಂಸ ಹಾಕು. ಈ ಟಗರ ಐತಲ್ಲ, ಟಗರ ಜೀವಂತವಾಗಿರ್ಬೇಕಾರೆ ಎಂತ ಆಟ ಆಡಿರ್ಬೋದು, ಎಷ್ಟೆಷ್ಟು ಹೊಲದಲ್ಲಿ ಮೈದಿರ್ಬೋದು. ಈಗ ನೋಡ್ದ ಅದ್ರ ಗತಿ ಹೆಂಗಿದೆ? ಅಷ್ಟೇ ನಮ್ಮ ಲೈಫ್. ಬೇಕು 1/2 kg ಮಾಂಸ ಕಡ. ಏನ್ ಮಕ್ಕ ನೋಡ್ತಾ ಇದ್ಯಾ? ಕಡೆಲೆ ನಮಸ್ಕಾರ ನಮಸ್ಕಾರ. ಓ ಗುಡ್ ಮಾರ್ನಿಂಗ್ ಚಿಕ್ಕಣ. ಅವ್ನ್ ಬಿಡುಕ. ಬ್ಯಾಡ್ ಮ್ಯಾಚ್ ಬಾಕ್ಸ್ ಇಲ್ವಾ? ಅಯ್ಯ, ಎಕ್ಸ್ಕ್ಯೂಸ್ ಮೀ, ಮ್ಯಾಚ್ ಬಾಕ್ಸ್ ಇದ್ಯಾ? ಏನ್ ಕೊಬ್ಬ? ಯಾಕಮ್ಮ ಕೋಪಿಸ್ಕೋತಿಯಾ? ಯಾವತ್ತಾದ್ರೂ ಯಾವ್ದಾದ್ರು ಮನೆಗೆ ಹೋಗಿ ಒಲೆ ಹಚ್ಚಲೇಬೇಕು ತಾನೆ, ಅದಕ್ಕಾದ್ರೂ ಮ್ಯಾಚ್ ಬಾಕ್ಸ್ ಇಟ್ಕೋಬೇಕು ತಾನೆ. ರೈಟ್ ಹೇಳು. ಅಲ್ಲಿ ನೋಡು, ನನ್ ಸಿಸ್ಟರ್ಗೆಲ್ಲ ರೇಗಿಸ್ತಾ ಇದ್ದಾನೆ. ತೂ 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 ತೂ. ನೀವು ಹುಡುಗರಿಗೆಲ್ಲ ಚುಡಾಯಿಸೋದು ನಂಗೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ರೈಟ್ ಹೇಳ. ಎಕ್ಸ್ಕ್ಯೂಸ್ ಮಿ ಸರ್, ವೈಟ್ ಹೌಸ್ಗೆ ಯಾಕೆ ಹೋಗ್ಬೇಕು? ವೈಟ್ ಹೌಸ್ಗ? ಈ ಏರಿಯಾದಲ್ಲಿ ಎಲ್ಲ ಅಡ್ರೆಸ್ ಗೊತ್ತಿರೋದು ಇವನೊಬ್ಬನಿಗೆ. ಸೊ ಫಾರ್ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಹಿಮ್. ಸರಿ ಸರಿ. ವೈಟ್ ಹೌಸ್ ತಾನೆ? ಎಲ್ಲಿಗೆ ಹೋಗ್ಬೇಕಂತೆ ನೀನು? ವೈಟ್ ಹೌಸ್ಗೆ. ವೈಟ್ ಹೌಸ್ ಬಾ ಕೂತ್ಕೋ. ನೋಡು, ಇಲ್ಲಿಂದ ನೆಟ್ಟಿಗೆ ಹಂಗೆ ಮುಂದಕ್ಕೆ ಹೋದ್ರೆ ಅಲ್ಲೊಂದು ಕಸ ತೊಟ್ಟಿ ಇದೆ, ಅದ್ ನಮಗ್ ಬೇಕಾಗಿಲ್ಲ. ಸರಿ ಅಣ್ಣ. ಹಂಗೆ ಬಲಕ್ ಬಾ, ಅಲ್ಲೊಂದು ಬ್ಯೂಟಿಫುಲ್ ಕೆರೆ ಇದೆ, ಅದ್ ನಮ್ಗೆ ಹಾಕ್ಬೇಕು. ಎಡಕ್ ತಿರ್ಕೋ, ಅಲ್ಲಿ ನಮ್ ನಾಯಕರ ಸಮಾಧಿ ಇದೆ. ನಮ್ಮ ನಾಯಕರು ನಮ್ಗೋಸ್ಕರ ಏನೆಲ್ಲಾ ಮಾಡಿದ್ದಾರೆ. ಅಲ್ಲೊಂದು ಜ್ಯೋತಿ ಇದೆ, ಏನು ಬೆಳಗುತ್ತೆ ಅಂತ್ಯಾ? ನಮ್ಗೆ ಯಾಕಣ್ಣ? ನಮ್ಗೆ ಯಾಕೆ ಅಂತ್ಯ? ಬೇಡ ಬಿಡು. ನೋಡಪ್ಪ, ಹಿಂಗೆ ನೆಟ್ಟು ಹೋದ್ರೆ ಚಾಮರಾಜಪೇಟೆ, ನೀನ್ ಅಲ್ಲಿಗೆ ಹೋಗ್ಬೇಕಾ? ಬಳೆಪೇಟೆ, ಚಿಕ್ಕಪೇಟೆ, ನಗರದ ಪೇಟೆ, ಹಂಗಾರ ಇಲ್ಲಿಗ್ ಬಾ. ಇಲ್ಲೊಂದು ಎಸ್ಟೇಟ್ ಇದೆ, ಅದು ನಮಗ್ ಬೇಕಾಗಿಲ್ಲ. ಹಂಗೆ ಬಲಗಡೆ ತಿರುಗು, ಇಲ್ಲೊಂದು ಅಯ್ಯಪ್ಪನ ದೇವಸ್ಥಾನ ಇದೆ. ಎಷ್ಟು ಚೆನ್ನಾಗ್ ಕಟ್ಟಿದಾರೆ ಅಂತೀಯ ದೇವಸ್ಥಾನನ. ಏನ್ ಮಕ್ಕ ನೋಡ್ತೀಯ? ಕೈ ಮುಕ್ಕೊಳ. ಸ್ವಾಮಿ ಶರಣಮಯ್ಯಪ್ಪ. ಅಲ್ಲ, ನೀ ಎಲ್ಲಿಗೆ ಹೋಗ್ಬೇಕು ಅಂದೆ? ಮರ್ತೋಗ್ಬಿಟ್ಟಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ನಾನು ಊರಲ್ಲ ತಿರ್ಗಾಡಿಸ್ತಾ ಇದ್ಯಾ? ಸರಿ, ನಿನ್ ರೂಟಿಗೆ ನಾನ್ ಬರ್ತೀನಿ. ನೋಡಪ್ಪ, ನೆಟ್ಟು ಹೋದ್ರೆ ಮಲ್ಲೇಶ್ವರಂ, ಅಲ್ಲಿಗೆ ಹೋಗ್ಬೇಕಾ? ಇಲ್ಲಣ್ಣ. ಬಲಗಡೆ ಹೋದ್ರೆ ಸದಾಶಿವನಗರ, ಅಲ್ಲಿಗೆ ಹೋಗ್ಬೇಕಾ? ಹಿಂದೆ ಹೋದ್ರೆ ಗುಟ್ಟಳ್ಳಿ, ಅಲ್ಲಿಗೆ ಹೋಗ್ಬೇಕಾ? ಇನ್ನೇನು ಇಲ್ಲಿಗೆ ಹೋಗ್ಬೇಕಾ? ಯೋ, ನೀ ಎಲ್ಲಿಗೆ ಯಾವ ಹೋಗ್ಬೇಕು? ನೋಡಪ್ಪ, ನಾವೀಗ ವೈಟ್ ಹೌಸ್ ಏರಿಯಾದಲ್ಲಿ ಇದೀವಿ. ಅಲ್ಲಿಗೆ ಕಣ್ಣ ನಾನು ಹೋಗ್ಬೇಕಾಗಿರೋದು. ಅಯ್ಯೋ ಕಾಗೆ ನನ್ನ ಮಗನೇ, ಇದೇ ಕಣ ವೈಟ್ ಹೌಸ್. ಇದೇನಾ? ಹಂಗಾರ ಮತ್ತೆ ಕಣ್ಣ. ಏನ್ ಹಂಗೆ ಹೋಗ್ಬಿಟ್ರೆ? ಬಾಯ್ಲಿ 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 ಬಾಯ್ಲಿ. 100 ರೂಪಾಯಿ ತೆಗಿಯಾ? 100 ರೂಪಾಯಿ ಕೊಡ್ಬೇಕು. ಯಾಕ? ನನ್ನ ಮಗನೇ ಟ್ಯಾಕ್ಸಿಲಿ ಹೋಗಿದ್ರೆ 400 ರೂಪಾಯಿ ಕುಯ್ಕೊಂಡಿರೋನು. ಇಡೀ ಬೆಂಗಳೂರು ಸಿಟಿ ತೋರಿಸಿದ್ದೀನಿ. ತೆಗೆ ನನ್ನ ಮಗನ. ತಗೋ. ರೈಟ್ ಹೇಳು. ಬರ ಇಲ್ಲಿ. ವೈಟ್ ಹೌಸ್ ಯಾಕೆ ಹೋಗ್ತಾ ಇದ್ಯಾ? ಬೆಳ್ಳಗ ಹೋಗ್ತಾ ಇದೀನಿ. ಗೂಬೆ ನನ್ನ ಮಗ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರು. ಬೇಗ 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 ಹಾಕಲ್ಲ. ರೈಟ್ ಹೇಳ. ಆಗಮ್ಮ, ಬೇಗ ಬೇಗ ಹಾಕ. ನಮಸ್ಕಾರ. ನೀನ್ ಪರವಾಗಿಲ್ಲ, ಹೋಗಮ್ಮ. ಮರ್ಯಾದೆ ಮರ್ಯಾದೆ ರೀ, ಮರ್ಯಾದೆ. ಹೋಗ್ ಹೋಗ್ ಹೋಗಮ್ಮ. ಅಕ್ಕ ನಮಸ್ಕಾರ ಮಾಡ್ಕೊಡ. ನಮಸ್ಕಾರ ಗುರು.
ನಮಸ್ಕಾರ ಅಣ್ಣ. ಏನು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ನಿಮ್ಮಂತವ್ರಿಗೋಸ್ಕರ ರೋಲ್ ಕಾಲ್ ಬಿಸ್ನೆಸ್. ಚೇಂಜ್ ಬೇಕಾಗಿತ್ತು. ನಮಸ್ಕಾರ ಮಾಡ, ಏನ್ ಹಂಗೆ ಹೋಗ್ತಾ ಇದ್ದೀರಾ? ಅಣ್ಣ ನಾನು ಕೊಡೋದು ಎಷ್ಟು? ಪರವಾಗಿಲ್ಲ ಅಣ್ಣ. ರೈಟ್ ಗುಲ್ಡ್ ಏನಿದು? ಡಬ್ಬ ಇದು. ನಿನಗೆ ಯಾಕದು? ತಪ್ಪು ಇದು. ಅದು ನನಗೆ ಗೊತ್ತು. ಏನೀಗ? ಅದನ್ನ ಅಲ್ಲಿ ಹೇಳು ಈಗ. ಯಾವನವನು? ಗುರು ಅಯ್ಯ ತಳಿಸ್ಬೇಡ ಗುರುವೆ. ಬಿಟ್ಬಿಡ್ಲಾ? ಪಾತಾಳಿಗೆ ಬಿದ್ದಾಗ್ತೀನಿ ಗುರುವೆ. ಅಣ್ಣ ನಮ್ಮ ಮಂದವ್ರ ಮೇಲೆ ರೋಲ್ ಕಾಲ್ ಮಾಡಲ್ಲ ಬಿಟ್ಬಿಡು. ಆಗ ಬಾ ದಾರಿಗೆ. ಏನ್ ಹಂಗೆ ಹೋಯ್ತಾ ಇದೆಯಲ್ಲ? ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಬಾರಣ ಇಲ್ಲೇ. ಓಹೋ ನಾನು ಬರಲ್ಲ. ಬಾರಣ ಅಂದ್ರೆ ಒಳ್ಳೆ ಕಾಟ ಆಯ್ತು ಕಣಯ್ಯ ನಿಂದು. ಅದೇನ ನಿನ್ ಗೋಳು? ಏನಪ್ಪ ನಿಂದು ರಾಮಾಯಣ? ಯಾರನ್ ಕೇಳಿ ನೀವ್ ಈ ತೀರ್ಮಾನ ತಗೊಂಡ್ರಿ? ಅಲ್ಲ, ನೀವು ಕುಡಿಯೋದ್ ಬಿಟ್ಬಿಟ್ರೆ ನನ್ ಗತಿ ಏನು, ಭಾಗ್ಯಶ್ರೀ ಗತಿ ಏನು? ನೀನು ಭಾಗ್ಯಶ್ರೀಗೋಸ್ಕರ ನಾನು ಕುಡಿಬೇಕಾ? ಏಯ್, ಬಾಟ್ಲ್ ಓಪನ್ ಮಾಡಕ್ ಬರಲ್ಲ, ಕುಡಿಯಕ್ ಬಂದ್ಬಿಡ್ತಾರೆ. ಹೊಡಿಲೆ. ಹಿಂಗ್ ತಟ್ಬೇಕು, ಆಮೇಲೆ ಇಲ್ಲಿ ತಟ್ಬೇಕು. ತಗೋ ಎತ್ತು ಕುಡಿ. ಇದೇನಪ್ಪ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ? ಅದೆಲ್ಲ ನಮ್ ಭಾಗ್ಯಶ್ರೀ ಪವರ್ ಕಣಣ್ಣ. ಅದಕ್ಕೆ ನಾನೇನ್ ಮಾಡ್ಬೇಕಣ್ಣ? ನೀನ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ, ನಮ್ ದೇಶ ಮುಂದುವರಿಬೇಕು ಅಂದ್ರೆ ಹಾಗೋ ಅಣ್ಣ. ದುಡ್ಡಿಲ್ವಲ್ಲ? ನಮ್ ಯಜಮಾನ್ರು ನಿಮ್ ಸಾಲ ಕೂಡ ಕೇಳವ್ರೆ. ತಗೋಣ್ಣ, ಕುಡಿಯಣ್ಣ, ಕುಡಿ. ನೀವ್ ಕುಡಿದ್ರೆ ತಾನೇ ನಮ್ ಹೊಟ್ಟೆ ತುಂಬೋದು. ಕುಡಿಯಣ್ಣ. ಎಕ್ಸ್ಕ್ಯೂಸ್ ಮೀ ಸರ್, ಕಾರ್ಗಿಲ್ ನಿಧಿ ನಮ್ಮ ಬ್ರದರ್ಸು ನಮಗೋಸ್ಕರ ಬಹಳ ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಈ ಪರಿಹಾರದನ ಪ್ಲೀಸ್ ಹೆಲ್ಪ್ ಸರ್. ಹೋಗಯ್ಯ. ಹೀಗೇನ್ ಹೇಳ್ತೀಯ? ತೆಗೆ. ಹಾಕು 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 ಹಾಕು. ನನ್ ಜೊತೆ ನಡಿ. ಸರ್ ಕಾರ್ಗಿಲ್ಗೆ ಹೋಗ್ಬೇಕು ಬತ್ಯಾ? ಈ ಡಬ್ಬ ತುಂಬ ತನಕ ಹೋಗ್ತಾರ ಹೇಳ್ತೇನೆ. ರೈಟ್ ರೈಟ್. ಓ ಬಕ್ರಾಸ್, ಗಾಡಿ ನಿಲ್ಸು. ಫಂಡ್ ಪ್ಲೇಸ್. ಏನಿದು ಡಬ್ಬ? ಕಾರ್ಗಿಲ್ ನಲ್ಲಿ ಹೋರಾಟ ನಮ್ಮ ಸಿಪಾಯಿಗಳ ಫ್ಯಾಮಿಲಿಗೋಸ್ಕರ ಈ ಫಂಡ್ ಕಲೆಕ್ಷನ್. ಓಹೋ ಹೌದು. ಈ ಮೊದಲು ನಾನ್ ನಿಮ್ಮನ್ನ ಇದೇ ತರ ಡಬ್ಬು ಜೊತೆ ಎಲ್ಲೋ ನೋಡಿನಲ್ಲ. ಅದು ಬೇರೆ ಡಬ್ಬ, ಇದು ಬೇರೆ ಡಬ್ಬ. ಆ ರೋಲ್ ಕಾಲ್ ಡಬ್ಬ ನಮ್ ಗುರುಗಳಿಗೆ ಇಡಿಸ್ಲಿಲ್ಲ, ಅದಕ್ಕೆ ಈ ಫಂಡ್ ಡಬ್ಬ. ಪ್ಲೀಸ್ ಗಿವ್ ಮಿ. ಈ ಡಬ್ಬ ನಿಮ್ ಗುರುಗಳಿಗೆ ಹಿಡ್ಸುತ್ತಾ? ಅವ್ರಿನ್ನೂ ನೋಡಿಲ್ಲ, ನೋಡಿದ್ಮೇಲೆ ಗೊತ್ತಾಗುತ್ತೆ. ಓಹೋ, ಹಾಗಾದ್ರೆ ಇದನ್ನ ಯಾಕೆ ಕಳಿಸ್ತೀರ ಕಾರ್ಗಿಲ್ಗೆ? ಬೈ ಪೋಸ್ಟ್. ಓಹೋ, ಪೋಸ್ಟಾ? ಕೊರಿಯರ್. ಅಡ್ರೆಸ್? ಕಾರ್ಗಿಲ್. ನಮಗೆ ಜೀವನದಲ್ಲಿ ಹೋರಾಡಿ ಹೋರಾಡಿ ಸಾಕಾಗ್ಬಿಟ್ಟಿದೆ ಸರ್. ದಯವಿಟ್ಟು ನಮ್ಮನ್ನ ಕ್ಯಾರಿಯರ್ ನಲ್ಲಿ ಕಾರ್ಗಿಲ್ ಕಳ್ಸ್ಕೊಟ್ಬಿಡಿ ಸರ್. ಅಲ್ಲಾದ್ರೂ ಹೋರಾಟ ಮಾಡ್ತೀವಿ. ದೇಶಕ್ಕೋಸ್ಕರ ನಮ್ ಪ್ರಾಣನೇ ಕೊಡ್ತೀವಿ ಸರ್. ಪ್ರಾಣ ಕೊಡಕ್ಕೆ ಕಾರ್ಗಿಲ್ ತನಕ ಹೋಗ್ತೀರಾ? ನಾನೇ ತೆಗಿತೀನಿ. ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇರೋದಲ್ಲ ತೆಗಿರಿ. ತೆಗಿರಿ ತೆಗಿರ ನನ್ನ ಮಕ್ಳ. ಎದಲ್ರಿ ಕೊಡ ಇದೆ. ಆಗ ಆಗು ನನ್ನ ಮಗನ. ಫುಲ್ ಹಾಕ. ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿಲ್ಲ. ಆಗ ನನ್ನ ಮಗನ. ರೈಟ್ ಅಂತ ನೋಡ್ರಿ ನನ್ನ ಮಕ್ಳ. ತಲೆ ನೋಡಿ ಇಬ್ರು ಹೆಂಗೈತಾ? ಬಿ ಬೇಕ್ರಿ ಬಂದಿದ್ದಂಗೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್. ಗುರು, ನನ್ ಜಿಂದಗಿಲಿ ಇನ್ಮೇಲೆ ಯಾವ ಡಬ್ಬಾನು ಮುಟ್ಟಲ್ಲ ಗುರು. ಶ್ರೀರಾಮನ ಗೋವಿಂದ ಗೋವಿಂದ. ಗೋವಿಂದ ಗೋವಿಂದ ಗೋವಿಂದ
ಗೋವಿಂದ ಗೋವಿಂದ ಏಡ್ಕೊಂಡೆಲ್ಲ ವಾರಕ್ಕೆ ನಮಸ್ಕಾರ ಮಾಡ್ಕೋ ಗೋವಿಂದ. ಗೋವಿಂದ ಗೋವಿಂದ. ತಿರುಪತಿ ಉಂಡಿ ಗೋವಿಂದ. ದುಡ್ಡು ಹಾಕೋಕ್ಕೋಸ್ಕರ ನೀನ್ ತಿರುಪತಿಗೆ ಹೋಗ್ಬೇಕಾಗಿಲ್ಲ ಗೋವಿಂದ. ಅಲ್ಲಿ ಜನ ಜಾಸ್ತಿ ಗೋವಿಂದ. ಅದಕ್ಕೆ ಇವರು ನನ್ನ ಅಲ್ಲಿಂದ ಇಲ್ಲಿ ಕಳಿಸಿದಾರೆ ಗೋವಿಂದ. ಇನ್ನು ಅಲ್ಲಿ ಹಾಕ್ಬೇಕಾದ್ರೆ ದುಡ್ಡನ್ನ ಈ ಉಂಡಿಗೆ ಹಾಕಿದ್ರೆ ನಿನ್ ಪರವಾಗಿ ಈ ಉಂಡಿನ ಅಲ್ಲಿ ತಲುಪಿಸ್ತೀನಿ ಗೋವಿಂದ. ನನ್ನ ಹತ್ರ 10 ಪೈಸೆ ಇಲ್ಲ, ಇವನ್ ಬೇರೆ ಹೋಗ. ಅಯ್ಯೋ ಡಬ್ಬ ಗೋವಿಂದ. ಇಲ್ಲ 10 ಪೈಸಾ ಇಲ್ಲ ಅಂದ್ಮೇಲೆ ನಿನಗೆ ಕಾರ್ಯ ಹಾಕೋಬೇಕು ಗೋವಿಂದ. ತಗೋ. ಇಟ್ಟು. ಗೋವಿಂದ ಹೇಳು. ಹೇಳು ಗೋವಿಂದ. ನಡೆ ಗೋವಿಂದ ಹಾ. ಗೋವಿಂದ 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 ಗೋವಿಂದ. ಗೋವಿಂದ. ಅದು ತಪ್ಪು ಅಂತ ನೀನು ಅವನಿಗೆ ಹೇಳ್ಬೇಕು ತಾನೆ. ಏನ್ ನೋಡ್ತಾ ಇದೀಯ? ನಡಿಯೋ. ಪರಮಾತ್ಮ ನನಗೆ ಕ್ಷಮಿಸ್ಬಿಡು ಪರಮಾತ್ಮ. ಇನ್ ಮುಂದೆ ಈ ತರ ಡಬ್ಬ ಕೆಲಸ ಮಾಡಲ್ಲ ಪರಮಾತ್ಮ. ನಾನೇ ನಿನ್ಗೊಂದ್ ಕೆಲಸ ಕೊಡ್ಬೇಕು ಅಂತಿದ್ದೀನಿ. ಹೌದು ಗುರು. ಇದ್ರಲ್ಲಿ ಏನ್ ಬರ್ದಿದೆ ಅಂತ ಓದ್ ಹೇಳು. ನಿನಗೆ ಓದಕ್ ಬರಲ್ಲ ಗುರು. ನನಗೆ ಬರಲ್ಲ. ಅದ್ ನನಗ್ ಗೊತ್ತು. ಇದ್ರಲ್ಲಿ ಏನ್ ಬರ್ದಿದೆ ಅಂತ ಹೇಳಿದ್ರೆ ನಾವ್ಯಾರು ನಿನ್ ತಂಟೆಗೆ ಬರೋದಿಲ್ಲ. ನಿಜಾನ ಗುರು? ಇದೇ ಮಾತು. ಹೌದು. ಓಕೆ. ಅಲ್ಲಿವರೆಗೂ ನೀನ್ ಯಾವ ಕೆಲಸನೂ ಮಾಡಾಗಿಲ್ಲ. ಮಾಡಲ್ಲ ಗುರು. ಬೆಟ್ಸ್ ಗುರು. ಪೋಸ್ಟ್ 1 ನಿಮಿಷ ಸ್ಟಾಪ್. ನಿಂತ್ಕೊಳ್ಳ. ಏನ್ ನೋಡಿ ಹಂಗೆ ಹೋಗ್ತಾ ಇದೀಯಾ? ಮರ್ಯಾದೆ ಇಲ್ಲ. ನಮಸ್ಕಾರ. ಸರಿ ಎಷ್ಟು ಓದಿದ್ಯಾ? SSLC. SSLC ನ ಮುಂದಕ್ಕೆ ಓದಕ್ಕೆ ಏನಾಗಿತ್ತು? ಓಲಿ ಬಿಡು. ಈ ಲೆಟರ್ ಓದಕ್ಕೆ ಅಷ್ಟೇ ಸಾಕು. ಇದ್ರಲ್ಲಿ ಏನಿದೆ ಓದೇಳು. ಏನ್ ಇಷ್ಟೊತ್ತ ಬೇಗ ಹೇಳಲ್ಲ. ಏನ್ ಸ್ಟಾಂಡ್ ಆಗ್ತಾ ಇದ್ಯಾ? ಏನ್ ಹತ್ರ ಬರ್ತಾ ಇದ್ಯಾ? ಹಂಗೆ ಹೇಳಿದ್ರೆ ಕಿವಿ ಕೇಳಲ್ವಾ? ಅಯ್ಯೋ ನಿನ್ನ ನನಗೆ ಹೊಡೆದ್ಬಿಟ್ನ. ಅಯ್ಯ ನಿಮ್ಮ ನನಗೆ ಯಾಕಯ್ಯ ಹೊಡೆದೆ? ನಿಮ್ಮ ಅಂತದೇನೇ ಆಯ್ತು ಈ ಲೆಟ್ರಲ್ಲಿ. ಹುಚ್ಚರಾಗಿ ಹೊಡೆದಾಗ ಹೊಡೆದ್ಬಿಟ್ನಲ್ಲ ಕಜಡ. ಅಂತದ್ ಏನಯ್ಯ ಆಯ್ತು ಈ ಲೆಟ್ರಲ್ಲಿ. ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಹಾಗೆ. ಫಸ್ಟ್ ಟೈಮ್ ನಮ್ ರಾಜನ ಬಂಗ್ಲೆಗೆ ಬರ್ತಾ ಇದ್ದೀರಾ? ನಾಯಿ. ಹಾ, ಈ ಬಂಗ್ಲೆ ತುಂಬಾ ನಾಯಿಗಳೇ ಇವೆ. ಡಾಬರ್ಮನ್, ಆಲ್ಸೇಷನ್, ಪಮೆರಿನ್, ಬಸ್ರಿ 3 ತಿಂಗಳು, ಡ್ಯಾಶನ್, ಬುಲ್ಡಾಗ್. ರಾಜ ಇಲ್ವಾ? ರಾಜ ಬೋರ್ಡ್ ಮೀಟಿಂಗ್ ಹೋಗಿದ್ದಾರೆ. 1 ನಿಮಿಷ ಫೋನ್ ಮಾಡಿ ವಿಚಾರಿಸ್ತೀನಿ. ಹಲೋ, ಯಾರು? ಸೆಕ್ರೆಟರಿ ಮೀನಾ ಅವರ ಮಾತಾಡ್ತಿರೋದು? ನಾನು ರಾಜ ಆಡಿಟ್ರಮ್ಮ. ಏನೋ ರಾಜ ಅವರಿಲ್ವಾ? ಲಂಚ್ ತಗೋತಾ ಇದ್ದಾರಾ? ಓಹ್, ಡಿಸ್ಟರ್ಬ್ ಮಾಡಬಾರ್ದಂತ. ಓಕೆ. ಅವ್ರಿಗೋಸ್ಕರ ಇಲ್ಲಿ ರಂಗು ಅನ್ನೋರು ಕಾಯ್ತಾ ಇದ್ದಾರೆ. ಹೇಳ್ಬಿಡಮ್ಮ. ಓಕೆ, ಥ್ಯಾಂಕ್ ಯು. ಓಹ್, ತುಂಬಾ ಸೆಕೆ ಆಗ್ತಾ ಇದೆಯಾ? ಎಸಿ ಹಾಕ್ಲಾ? ಕರೆಂಟ್ ಇಲ್ಲ. ಸಾರಿ. ಅವ್ರು ಬರೋದು ಲೇಟ್ ಆದ್ರೆ ನಾನು ಆಮೇಲೆ ಬರ್ತೀನಿ. ಆ ಕಡೆ ಹೋಗ್ಬಿಡಿ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಯಾವ ನಮ್ಮನ್ನು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ನಾನ ಮಾಡ್ತಿರಲ್ಲೋ, ಎದ್ದು ಹೊರಗೆ ಬರೋ. ನೀವು ಕೂತ್ಕೊಳ್ಳಿ. ಏನು ಮಾಡೋದು? ನಮ್ಮ ರಾಜ 7-8 ಕಂಪನಿಗೆ ಓನರ್. ಎಲ್ಲಾ ಕೆಲಸನೂ ಅವನೊಬ್ಬನೇ ಮಾಡಬೇಕು. ಪುರ್ಸತ್ತೇ ಸಿಗೋದಿಲ್ಲ. ಆಮೇಲೆ ನಮ್ಮ ರಾಜಂಗೆ ಹಾಡೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೂ ಪುರ್ಸತ್ತಿಲ್ಲ. ಅವನಿಗೋಸ್ಕರ ಎಷ್ಟೊಂದು ಜನ ವೇಟ್ ಮಾಡ್ತಿದಾರೆ ಗೊತ್ತಾ? ಅವರು ಆಫ್ರಿಕಾದಿಂದ ಬಂದಿರೋ ಮಂಡೇಲ. ಹಲೋ, ನೈಸ್ ಟು ಮೀಟ್ ಯು. ಇವರು ಆಂಧ್ರದ ಜಂಧ್ಯಾಲ. ಬಾಗುನಾರ. ಇವರು ಇಂಗ್ಲೆಂಡ್ ನ ಟೋನಿ ಬ್ಲೇರ್. ಹಲೋ ಪ್ರಿಟಿ ಗರ್ಲ್, ಹೌ ಆರ್ ಯು? ದಿಸ್ ಈಸ್ ಮೊನಿಕೋ ಲೆವೆನ್ಸ್ಕಿ ಫ್ರಮ್ ಅಮೆರಿಕಾ. ಹಲೋ. ದಟ್ ಈಸ್ ಟೋನಿ ಗ್ರೀಕ್ ಫ್ರಮ್ ವೆಸ್ಟ್ ಇಂಡೀಸ್. ಹಲೋ, ಹೌ ಡು ಯು ಡು? ಓ ರಾಜ. ರಾಜ?
ರಜಾ ಬೋರ್ಡ್ ಬಿಟ್ಟು ಮುಗಿತಾ? ತರಕಾರಿ ಬೇರೆ ತರಬೇಕಾಗಿತ್ತು. ಇದ್ರಲ್ಲಿ ಏನಿದೆ ಅಂತ ಇವಳನ್ನ ಕೇಳ್ಬಿಡೋಣ. ಒಂದ್ ಚೆನ್ನಾಗಿದ್ದೀರಾ? ಹಾಯ್ ಮಂದಾಕಿನಿ, ಯು ಸ್ವೀಟಿ, ಈ ಸರ ತುಂಬಾ ಚೆನ್ನಾಗಿದೆಯಾ? ಎಕ್ಸ್ಕ್ಯೂಸ್ ಮೀ. ಓಕೆ. ನಿಮ್ಮ ಹೆಸರು? ವಯಸ್ಸು? ಸ್ವೀಟ್ 16. ಎಷ್ಟು ಓದಿದ್ದೀರಾ? ನಾನು SSLC ಫೇಲ್. SSLC ಫೇಲ್? ಯಾವ ಸ್ಕೂಲು? ಬಾಲ್ಡ್ವಿನ್ಸ್ ಹೈಸ್ಕೂಲ್. ಮಂದಾಕಿನಿ, ಈ ಲೆಟರ್ ಏನಿದೆ ಅಂತ ಓದ್ ಹೇಳ್ತೀರಾ? ನಾವು ಓದ್ ಹೇಳಿದ್ರೆ ಏನ್ ಕೊಡ್ತೀರಾ? ನೀವೇನ್ ಕೇಳಿದ್ರೆ ಕೊಡ್ತೀನಿ. ರಿಯಲಿ? ಪ್ರಾಮಿಸ್. ಥ್ಯಾಂಕ್ ಯು. ಏನ್ ಬರ್ತಿದೆ? ಬೇರೆ ಕೆಲಸ ಮಾಡೋದು ನಮ್ಮ ಪರಮಾತ್ಮ ಬೇರೆ ಹೊಡಿತಾನೆ. ಎಕ್ಸ್ಕ್ಯೂಸ್ ಮೀ, ನೀವು ಎಲ್ಲಿ ಗಂಟ ಓದಿದ್ದೀರಾ? ಐ ಆಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಐ ಆಮ್ ಹೋಲ್ಸೇಲ್ ಜ್ಞಾನ ಭಾರತಿ ಕ್ಯಾಚಿಂಗ್. ನೋ ಕ್ಯಾಚಿಂಗ್. ಈ ಲೆಟರ್ ಏನಿದೆ ಹೇಳಿದ್ರೆ ಸಾಕು. ಅಯ್ಯಮ್ಮ, ಓಹೋ ಗೊತ್ತಾಯ್ತಾ? ಓಹೋ ಅಲ್ಲಿಂದ ಹೇಳಿ, ಪರವಾಗಿಲ್ಲ. ಗೊತ್ತಾಗ್ಲಿಲ್ಲ ಸರ್, ಅದೇನೋ ಗೊತ್ತಾಗ್ತಾ ಇಲ್ಲ.